ತುಂಬಾ ಬೇಜಾರಲ್ಲಿದ್ದೀರಾ? ಡಿಕೆ MGM ಅಂತ ಹೊಡೀರಿ. ನಾನು ಹಾಕೋ ಪ್ರ್ಯಾಂಕ್ಗಳೆಲ್ಲ ಕೇಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್. ಹಲೋ 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 ಹೇಳಿ. ಹಲೋ ಚಂತು ಅವರಾ? ಹೇಳಿ ಹಾಂ ಸರ್, ನಾವು ಬಜಾಜ್ ಕಂಪ್ನಿನ ಬಂದು ಮಾತಾಡ್ತಾ ನಾವು. ಹೇಳಿ. ಸರ್, ನಿಮ್ಮದು ಲೋನ್ ಯಾವ್ದಾರು ಲೋನ್ ತೊಗೊಂಡಿದ್ದೀರಾ ಯಾವ್ದಾರ? ಇಲ್ಲ ತಗೊಂಡಿಲ್ಲ. ಸರ್, ಫೋನು ಇಲ್ಲ ಟಿ ವಿ ವಾಷಿಂಗ್ ಮಿಷಿನು ಯಾವ್ದಾರು ಒಂದು ಲೋನ್ ಇಲ್ಲ ಇಲ್ಲ ಈಗ ಒಂದು 2-3 ವರ್ಷದಿಂದ? ಈಗ ಲೋನ್ ಏನು ತಗೊಂಡಿಲ್ವಲ್ಲ. ಅಲ್ಲ, ಲೋನ್ ತೊಗೊಂಡು ಐಟಮ್ ತೊಗೊಂಡಿದ್ದೀರಾ ಲೋನ್ ಮೇಲೆ ಅಂತ ಹೇಳ್ತಾ ಇರೋದು. ಲೋನ್ ಮೇಲೆ ಏನೂ ತಗೊಂಡಿಲ್ಲ ನಾವು. ನೋಡಿ ಸರ್, ಗ್ಯಾಪ್ಸ್ಕೊಳ್ಳಿ. ಇಲ್ಲ ಸರ್, ಏನೂ ತಗೊಂಡಿಲ್ಲ ನಾವು. ಏನು ತೊಗೊಂಡಿಲ್ವಾ? ಹಾಂ, ಏನೂ ತಗೊಂಡಿಲ್ಲ ನಾವು. ಓಕೆ ಸರ್, ಇರಲಿ. ಹಾಂ ಸರ್, ಇದು ಏನು ಅಂತಂದ್ರೆ ನಾವು ಬಜಾಜ್ ಕಾರ್ಡ್ ಆಫೀಸಿಂದ ಮಾತಾಡ್ತಿರೋದು ಈಗ. ಹೇಳಿ. ಸರ್, ಇಲ್ಲಿ ಹೊರಗಡೆ ನಮ್ಮ ದೇಶ ಬಿಟ್ಟು ಹೊರಗಡೆ ಎಲ್ಲ ಈಗ ಭೂಕಂಪ ಆಗೋದು, ಒಂದು ಮಳೆ ಬರೋದು, ಒಂದು ನೀರು ಒಡೆದೋಗೋದು, ಜನ ಸಾಯೋದು, ಈ ಥರ ಆಗ್ತಾ ಇದೆ. ಹಾಂ ಹಂಗಾಗಿ ನಮ್ಮ ಬಜಾಜ್ ಕಾರ್ಡಿಂದ ಒಂದು ಆಫರ್, ಒಂದು ಪ್ರೋಗ್ರಾಮ್ ಮಾಡಿ ಒಂದು 28 ಜನನ ಸೆಲೆಕ್ಟ್ ಮಾಡಿದ್ದೀವಿ ನಾವು ಇದರಲ್ಲಿ. ಹಾಂ ಅದು 28 ಜನದಲ್ಲಿ ಅದು ನೀವು ಒಬ್ಬರು ಆಗಿದ್ದೀರಾ. ಹಾಂ ಸರ್, ಈಗ ಅಲ್ಲಿ ಆಹಾರ ಆಗ್ಬೋದು, ಒಂದು ಊಟ ಆಗ್ಬೋದು, ಒಂದು ಬಟ್ಟೆ ಆಗ್ಬೋದು, ಒಂದು ರಕ್ತ ಕೊಡೋದೇ ಆಗ್ಬೋದು, ಎಲ್ಲ ಶಾರ್ಟೇಜ್ ಆಗ್ತಾ ಇದೆ. ಹಾಂ ಹಂಗಾಗಿ ನಮ್ಮ ಕರ್ನಾಟಕದಿಂದ ಇಷ್ಟು ಜನಕ್ಕೆ ಅಂತ ಒಂದೊಂದು, ಈಗ ನಾವೇ ಒಬ್ಬರೇ ಅಲ್ಲ, ಪ್ರತಿಯೊಬ್ಬೊಬ್ರು ಕಂಪ್ನಿಯಿಂದನೂ ಮಾಡ್ತಾ ಇದ್ದಾರೆ ಈಗ. ಹಾಂ ಹಂಗಾಗಿ ನಾವು ಒಂದಿಷ್ಟು ಜನನ ಸೆಲೆಕ್ಟ್ ಮಾಡಿ ನಿಮ್ಮ ಕಡೆಯಿಂದ ಏನಾದ್ರು ಇದಾಗಿದ್ರೆ ಅನ್ನೋದು ನಾವು ಅಲ್ಲಿಗೆ ತಪ್ಪಿಸೋದು ನಮ್ಮ ಕೆಲಸ ಇರ್ತದೆ. ಸರ್, ಈಗ ಏನಿದೆ, ನಾವು ಇಬ್ಬರು ಲೇಡಿನ ನಮ್ಮ ಕಡೆಯಿಂದ ಬಿಟ್ಟಿದ್ದೀವಿ. ಹಾಂ ಸರ್. ಹೇಮಾದೇವಿ ಅಂತ ಒಬ್ರು, ಹಾಂ ಒಬ್ರು ಕಲಾವತಿ ಅಂತ. ಹಾಂ ಹೇಮಾದೇವಿಯವರು ಕಲಾವತಿಯವರು ಯಾರಾದರೂ ನಿಮಗೆ ಕಾಲ್ ಮಾಡಿದ್ರ ಈ ವಾರದಿಂದ? ಬಜಾಜ್ ಕಂಪ್ನಿ ಅಂತನಾ? ಹಾಂ, ಹೌದು. ಯಾರು ಇಲ್ವಲ್ಲ. ಲೇಡೀಸು ಸರ್, ಲೇಡೀಸು. ಯಾರೂ ಇಲ್ವಲ್ಲ. ಯಾರು ಮಾಡಿಲ್ವಾ? ಹಾಂ, ಯಾರಿಲ್ಲ. ಹಾಂ, ಓಕೆ ಸರ್. ಸರ್, ಈಗ ನೀವು ಮನೆಯಲ್ಲಿ ಇರ್ತೀರಾ ಹೊರಗಡೆ ಇದ್ದೀರಾ ಸರ್ ಈಗ? ಹೊರಗಡೆ ಇದೆ. ಮನೆಗೆ ಹೋಗೋದು ಎಷ್ಟು ಗಂಟೆಗೆ ಸಿಗ್ತೀರಾ ಮನೆಯಲ್ಲಿ? ಸಾಯಂಕಾಲ ಒಂದು 8 ಗಂಟೆ. ಹಾಂ, ಓಕೆ ಸರ್. ನೀವು ಮೈಸೂರಿನವರೇನಾ? ಮೈಸೂರು. ಹಾಂ, ಮೈಸೂರಿನ. ಸರ್, ಈಗ ನಮ್ಮ ಕಡೆಯವರು ಒಂದು 5 ಸೀಟ್ ಬರ್ತಾರೆ ಈಗ ಅಲ್ಲಿಗೆ. ಯಾಕೆ ಹೇಳಿ. ಅದೇ ಸರ್, ಒಂದು ಹಾಫು ಇಲ್ಲ 1 ಲೀಟ್ರು ಅಷ್ಟು, ಒಂದು ಹಾಫ್ ಅಷ್ಟು ರಕ್ತ ಕೊಡಬೇಕಾಗುತ್ತೆ. ಯಾಕೆ ನಿಮ್ದು ಏಜ್ ಚೆನ್ನಾಗಿ? ನಮಗೆ ಇರುತ್ತೆ ಇಲ್ಲ ಸರ್, ನಾನೇ ಸಣ್ಣಕ್ಕಿದ್ದೀನಿ. ಇಲ್ಲ ಸರ್, ಹಂಗನ್ಬೇಡಿ. ನಿಮ್ಗೆ ಏಜ್ 40 ಒಳಗಡೆ ಇದೆ ಸರ್. ಇಲ್ಲಿ ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡಿದ್ದೀವಲ್ಲ ಸರ್ ನಾವು. ಆಧಾರ್ ಕಾರ್ಡ್ ಚೆಕ್ ಮಾಡಿದ್ರಾ? ಹಾಂ, ಹೌದು. ನಾವು ನಿಮ್ಮ ಇದರಲ್ಲೇ ತೊಗೊಂಡು ನಾವು ಏನು ಗೊತ್ತಾ, ಇಂಡಿಯಾದಲ್ಲಿ ಯಾರ್ಯಾರನ್ನ ಎಷ್ಟು ಇದನ್ನ ತೊಗೊಂಡಿದ್ದೀವಿ ಅಷ್ಟೊಂದು ತೊಗೊಳ್ತಾ ಇದ್ದೀವಿ. 40 ಒಳಗಡೆ ತೊಗೋತಾ ಇರೋದು ಇದು. ಹಾಂ ಒಂದೊಂದು ಕಂಪ್ನಿಯಿಂದ 28 ಜನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಹಾಂ ರಕ್ತ ಕೊಡ್ಬೇಕು. ನೀವು ರಕ್ತ ಕೊಡ್ಬೋದು ಸರ್, ನೀವು ಆರಾಮಾಗಿ ಕೊಡ್ಬೋದು. ನೋಡ್ಬೇಕಾ ಸರ್, ಇನ್ನೂ ಯಾರಿಗೂ ಕೊಟ್ಟಿಲ್ಲ ನಾನು. ದಾನ ಧರ್ಮ ಮಾಡ್ರಿ, ಏನಿಲ್ಲ. ಅದೇ ನಮಗೆ ಸಣ್ಣ ಇದ್ದೀನಿ, ನಾನು ಯಾರು ಇದು ನಮಗೆ ಇದಾಗೋಗ್ತದೆ, ತಲೆ ಸುತ್ತು ಎಲ್ಲ ಹೇಳ್ಕೊಡು ನನಗೆ. ನೀವೇನ್ರಿ ಸುಳ್ಳು ಹೇಳ್ಬೇಡಿ ಕಣ್ರಿ. ಸುಳ್ಳು ಯಾಕೆ ಸರ್, ನಾವು ಸುಳ್ಳು ಹೇಳ್ಬಿಟ್ಟು ಏನೋ ಇದು ಮಾಡ್ಬೇಕಾಯ್ತು, ನನಗೆ ತಲೆ ಸುತ್ತು. ಜನ ಸಾಯ್ತಿದ್ದಾರೆ ಕಣ್ರಿ ಅಲ್ಲಿ. ನಾವೇ ಸಾಯ್ತಾ ಇದೀವಲ್ಲ ಸರ್ ಇಲ್ಲಿ. ನೀವೇನೆ ಸುಮ್ಮನೆ ಸುಳ್ಳು ಹೇಳ್ಬೇಡಿ ನೀವು. ಏನ್ರಿ ಆರಾಮಾಗಿ ನಾವೇ ಸರ್. ಹಾ, ನಮ್ಮ ಮೈಸೂರಿನಲ್ಲಿ ಇದ್ಕೊಂಡು ನೀವ್ ಏನ್ರಿ ಹಿಂಗ್ ಮಾತಾಡ್ತಾ ಇದೀರಾ? ನಾಚಿಕೆ ಆಗಲ್ಲ ಮಾತಾಡೋದಕ್ಕೆ. ಮೈಸೂರಲ್ಲಿ ಬರ್ರಿ ಇದು. ಅಯ್ಯೋ, ಮೈಸೂರು ಅಂದ್ಬಿಟ್ರೆ ಇದಾಗುತ್ತೆ. ನಮ್ಗೆ ರಕ್ತ ಕೊಡೋರು ಯಾರಿಲ್ಲ ನಂಗೆ ಆಗದೆ. ನಾವು ಮೈಸೂರಿನವರೇ ಕಣ್ರಿ. ಇವಾಗ ಬೆಂಗಳೂರಿನಲ್ಲಿ ಇರೋದು ನಾವು ಮೈಸೂರಿನವರೇ. ಹುಟ್ಟಿ ಬೆಳೆದಿದ್ದೆಲ್ಲ ನಾವು ಮೈಸೂರಿನಲ್ಲಿ. ನಾವು ಮೈಸೂರಲ್ಲೇ ಗೊತ್ತಿದ್ದು. ಅಂದ್ರೆ ನಮ್ಗೆ ನಾನೇ ಒಂದ್ ಸ್ವಲ್ಪ ಇದಾಗ್ಬಿಟ್ಟಿದೀನಿ. ಏನಾಗಿದ್ದೀರಾ? ನಮ್ಗೆ ಮಂಕ ಇದಾಗ್ಬಿಟ್ಟಿದೆ. ಕಾಲದಲ್ಲಿ ಎಲ್ಲ ಚೆಕ್ ಮಾಡಿ ಇದುವರೆಗಾಯ್ತು. ಇದಾಗಿಲ್ಲ ಕಂಡ್ರೆ ಆರೋಗ್ಯವಾಗಿದ್ದೀರಾ ನೀವು? ಆರೋಗ್ಯ ಇದೀವಿ. ನಮ್ಗೆ ತಲೆ ಯಾರು ನಿಯತ್ತಿ ಇಲ್ಲ ಸರ್. ಇವತ್ತೊಂದು ದಿವಸದಲ್ಲಿ ಬರ್ಕೊಬಿಡ್ತೀನಿ ಬೇಕಾರೆ. ನಿಯತ್ತಾಗಿ ಯಾರು ಇಲ್ಲ. ಸರಿ, ಈಗ ಏನ್ ಬೇಕಂದ್ರಿ? ಏನು ಬೇಡಿ. ಈಗ ನಮಗೂ ನಿಮ್ಗೆ ಏನಕ್ಕೆ, ಈಗ ನಮ್ದು ಒಂದು ಬಾಕ್ಸ್ ಬರ್ತದೆ ನಿಮ್ ಮನೆಗೆ. ಈಗ 7:15 ಬರ್ತದೆ, ಆಯ್ತಾ? 7:15 ಒಂದು ಬಾಕ್ಸ್ ಬರ್ತದೆ. ಅದರಲ್ಲಿ 5 ಕೋಡ್ಬಳೆ 8 ಚೆಕ್. ಆಧಾರ್ ಕಾರ್ಡ್ ಹೆಂಗ್ ಸಿಕ್ತು? ಹಲೋ, ಆಧಾರ್ ಕಾರ್ಡ್ ಹೆಂಗ್ ಸಿಕ್ತು ಸರ್? ನಾವು ಗೂಗಲ್ ನಲ್ಲಿ ತೆಗಿತೀವಿ. ನಾವು ಯಾರು ಬೇಕಾದ್ರೂ ತೆಗಿತೀವಿ. ನಮ್ದು ಸರಿ ಆರ್ಡರ್ ಆಗಿದೆ ನಮ್ಗೆ.
ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾವು ಮಾತಾಡ್ತಾ ಇರೋದು ನಿಮ್ಗೆ. ಈಗ ನಮ್ದು ಪ್ರತಿಯೊಬ್ಬರದು ನಮ್ಗೆ ಗೊತ್ತಿರ್ತದೆ ಏನು ಎಲ್ಲ ಅಂತ. ನೀವು ಇಂಡಿಯಾದಲ್ಲಿ ಇರುತ್ತಾನೆ, ನಾವು ಇಂಡಿಯಾದಲ್ಲಿ. ಮೈಸೂರಲ್ಲಿ ಇದ್ದೀರಾ, ನೀವು ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಇದ್ದೀರಾ ಮೈಸೂರಿನಲ್ಲಿ, ಅಷ್ಟೇ ತಾನೇ? ಹೌದು ಸರ್. ನಮ್ಗೆಲ್ಲ ಗೊತ್ತಾಯ್ತಾ ಇರ್ತದೆ. ಆಧಾರ್ ಕಾರ್ಡ್ ನೀವ್ಯಾರು, ಆಧಾರ್ ಕಾರ್ಡ್ ಎಲ್ಲ ಗೊತ್ತು ನಮ್ಗೆ, ಗೊತ್ತಾಯ್ತಾ? ಹಂಗಾಗಿ ಕೋಡ್ಬಳೆ ಬಾಕ್ಸ್ ಬರ್ತದೆ ಇವತ್ತು ನಿಮ್ ಮನೆಗೆ, ನಾಳೆ ಚಕ್ಲಿ ಕೋಡ್ಬಳೆ ಬರ್ತದೆ, ಆಯ್ತಾ? ತಗೊಳ್ಳಿ, ಆರಾಮ್ ತಗೊಳ್ಳಿ, ತಗೋತಾರೆ, ಆರಾಮಾಗಿ ಕೊಡಿ, ಏನ್ ತೊಂದ್ರೆ ಇಲ್ಲ, ತಿನ್ಕೊಳ್ಳಿ, ಜಾಲಿಯಾಗಿರಿ. ಏನಕ್ಕೆ ತಲೆ ಕೆಡಿಸ್ಕೊತೀರಾ? ಜೀವನ ಅಂದ್ಮೇಲೆ ಎಲ್ಲಾರ್ಗು ಇದ್ದಿದ್ದೆ ಕಷ್ಟ. ಕಷ್ಟ ಎಲ್ಲಾರ್ಗು ಇರ್ತದೆ, ಇಲ್ಲ ಅಂತಲ್ಲ. ನಮ್ಗೆ ನಮ್ಗೆ ತಲೆ ಸುತ್ತೋದು, ಇದಾಗೋದು, ಆಮೇಲೆ ಟೆನ್ಷನ್ ನಮ್ಗೆ ಅದು ಇರ್ತದಲ್ಲ, ತಲೆ ಸುತ್ತೋದು ಜಾಸ್ತಿ ನನ್ಗೆ ಟೈಮಲ್ಲಿ. ಇವಾಗ ರಕ್ತ ಕೊಡ್ತೀರಾ? ರಕ್ತ ಕೊಡೋದು ಅಂತಲ್ಲ, ಹೇಳ್ತದು ತಲೆ ಸುತ್ತೋದು, ಇದಾಗೋದ್ರೆ ಅಂತ ಅಷ್ಟೇ, ಏನಿಲ್ಲ. ನಂಗೆ ಒಂದೊಂದು ಟೈಮಲ್ಲಿ ತಲೆ ಸುತ್ತದೆ. ಕೆಲಸ ಮಾಡ್ದಂಗೆ ಒಂದೊಂದು ಟೈಮಲ್ಲಿ ತಲೆ ಸುತ್ತದೆ. ಅದಕ್ಕೋಸ್ಕರ ನಮಗೆ ಭಯ ಆಗ್ತದೆ. ಅಕಸ್ಮಾತ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ನೋಡ್ತಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ, ಅಷ್ಟೇನೇನಿಲ್ಲ. ಸರಿ, ನಿಮ್ಮ ಅಕ್ಕ ತಂಗಿರು, ಅಣ್ಣ ತಂಗಿರ ಇದ್ದಾರಾ ಮನೆಯಲ್ಲಿ? ಮನೇಲಿ ನಮ್ಮ ಮಿಸ್ಸಸ್ ಎಲ್ಲರೂ ಅವರೇ, ತಾಯಿ ಎಲ್ಲ, ನಮ್ಮ ತಂದೆ. ನಿಮ್ಮ ಅಣ್ಣ ತಂದಿರಿದಾರಾ? ಇಲ್ಲ, ಅಣ್ಣ ತಂದಿರಿಲ್ಲ. ಓಕೆ ಓಕೆ ಸರ್. ಒಂದ್ ಕೆಲಸ ಮಾಡಿ, ನಮ್ಮ ಕಡೆಯವ್ರು ಬರ್ತಾರೆ, ಇವತ್ತು ಇಲ್ಲ ನಾಳೆ ಬರ್ತಾರೆ, ಚೆಕ್ ಮಾಡ್ತಾರೆ ಬಾಡಿನ ನಿಮ್ದು. ಏನಾದ್ರು ಪ್ರಾಬ್ಲಮ್ ಇದ್ರೆ ಫ್ರೀಯಾಗಿ ಔಷಧಿ ಕೊಡ್ತಾರೆ, ಅವರೇ ತಗೊಬಿಡಿ. ಸರಿ ಸರಿ. ಇಲ್ಲ ಅಂದ್ರೆ ಒಂದು ಅರ್ಧ ಬಾಟ್ಲು, ಒಂದು ಲೋಟ ಅಷ್ಟು ತಗೋತಾರೆ, ಕೊಟ್ಬಿಡಿ ಅಷ್ಟೇ. ಚೆಕ್ ಮಾಡಿಬಿಡಿ. ಓಕೆ.